ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯಕ್ಕೆ ಗ್ಯಾರಂಟಿಯನ್ನು ಕೊಡ್ತಾ ಇದೆ. 5 ಗ್ಯಾರಂಟಿಯ ಮುಖಾಂತರ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಈ ಮಧ್ಯೆ ಗ್ಯಾರಂಟಿ ಕೊಟ್ಟಿರುವಂತ ಸರ್ಕಾರಕ್ಕೆ ಫೇಕ್ ಗ್ಯಾರಂಟಿ ಮೂಲಕ ವಂಚನೆ ಮಾಡಿರುವಂತ ಕೇಸ್ ಇದೆ. ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದಂತ ಸರ್ಕಾರಕ್ಕೆ ಪಂಗನಾಮ ಹಾಕಿರುವಂತ ಕೇಸು. ಸರ್ಕಾರದ ಗುತ್ತಿಗೆ ಪಡೆಯೋದಕ್ಕೆ ಫೇಕ್ ಬ್ಯಾಂಕ್ ಗ್ಯಾರಂಟಿಯನ್ನು ಸೃಷ್ಟಿ ಮಾಡಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಟೆಂಡರ್ ಪಡೆಯೋದಕ್ಕೆ ಬ್ಯಾಂಕ್ನ ಫೇಕ್ ಗ್ಯಾರಂಟಿಯನ್ನು ಸೃಷ್ಟಿ ಮಾಡಲಾಗಿದೆ. ಫೇಕ್ ಬ್ಯಾಂಕ್ ಗ್ಯಾರಂಟಿ ಚೆಕ್ ಮಾಡಬೇಕಾದಂತ ಅಧಿಕಾರಿಗಳು ಇದರಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ. ಅಸ್ತಿತ್ವವೇ ಇಲ್ಲದಂತ ಬ್ಯಾಂಕ್ನ ಹೆಸರಲ್ಲಿ ಗ್ಯಾರಂಟಿಯನ್ನು ಸೃಷ್ಟಿಸಿ ಗುತ್ತಿಗೆ ಪಡ್ಕೊಳ್ಳುವಂತ ಪ್ರಯತ್ನ. ಮೈಸೂರಿನ ಸಿದ್ದಲಿಂಗಪುರದ ಕೆನರಾ ಬ್ಯಾಂಕ್ ಹೆಸರಲ್ಲಿ ಗ್ಯಾರಂಟಿಯನ್ನು ಸರ್ಕಾರಕ್ಕೆ ನೀಡಲಾಗಿದೆ. ಆದರೆ ಈ ಸಿದ್ದಲಿಂಗಪುರದಲ್ಲಿ ಕೆನರಾ ಬ್ಯಾಂಕ್ನ ಬ್ರಾಂಚೇ ಇಲ್ಲ. ಇದೇ ಬ್ಯಾಂಕ್ನ ಹೆಸರನ್ನ ಬಳಸಿ FDR ಸೃಷ್ಟಿ ಮಾಡಿದ್ದು ಈಗ ಬಯಲಿಗೆ ಬಂದಿದೆ. ಬ್ಯಾಂಕ್ ಅಸ್ತಿತ್ವದಲ್ಲೇ ಇಲ್ಲ. ಅಂದ್ರೆ ಕೆನರಾ ಬ್ಯಾಂಕ್ನ ಸಿದ್ದಲಿಂಗಪುರ ಶಾಖೆನೇ ಇಲ್ಲ. ಅದರ ಹೆಸರಲ್ಲಿ ಸರ್ಕಾರಕ್ಕೆ ಗ್ಯಾರಂಟಿ ಒದಗಿಸಲಾಗಿದೆ. ಗುತ್ತಿಗೆದಾರರೊಬ್ಬರು ಈ ರೀತಿ ಗ್ಯಾರಂಟಿ ಒದಗಿಸಿರೋದು. ಅಸ್ತಿತ್ವದಲ್ಲೇ ಇಲ್ಲದಂತ ಬ್ಯಾಂಕ್ ಖಾತೆ ಅಥವಾ ಬ್ಯಾಂಕ್ ಬ್ರಾಂಚ್ ಅನ್ನು ಸೃಷ್ಟಿ ಮಾಡಿ ಗ್ಯಾರಂಟಿಯನ್ನು ಒದಗಿಸಲಾಗಿದೆ. ಗುತ್ತಿಗೆದಾರ ರಾಕೇಶ್, ಮೈಸೂರು ಮೂಲದ ಕ್ಲಾಸ್ 1 ಗುತ್ತಿಗೆದಾರ ರಾಕೇಶ್ ಎಂಬಾತ ಈ ರೀತಿ ಮಾಡಿರೋದು. ಲೋಕೋಪಯೋಗಿ ಇಲಾಖೆಯ ಟೆಂಡರ್ಗೆ ಬ್ಯಾಂಕ್ ಗ್ಯಾರಂಟಿಯನ್ನು ಸೃಷ್ಟಿಸಿರೋದು. ಇದನ್ನು ಪರಿಶೀಲನೆ ಮಾಡಬೇಕಾದಂತ ಅಧಿಕಾರಿಗಳು ಕೂಡ ಈತನಿಗೆ ಸಹಕಾರ ಕೊಟ್ಟಿದ್ದಾರಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್, ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದ ನಾಗೇಶ್ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ ಅಭಿವೃದ್ಧಿಗೆ 35 ಲಕ್ಷ ಮೌಲ್ಯದ ನಕಲಿ ಬ್ಯಾಂಕ್ ಗ್ಯಾರಂಟಿ ಸೃಷ್ಟಿಯಾಗಿದೆ. ಬಿಲ್ ಆಗಬೇಕಾದಂತ ಹಂತಕ್ಕೆ ಬಂದು ತಲುಪಿದೆ ಕಾಮಗಾರಿ. ಈಗ ಗೊತ್ತಾಗಿರೋದು ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಲಾಗಿದೆ ಅಂತ. 35 ಲಕ್ಷದ ಗ್ಯಾರಂಟಿಯನ್ನು ಏನು ಸರ್ಕಾರಕ್ಕೆ ಒದಗಿಸಬೇಕಿತ್ತು ಲೋಕೋಪಯೋಗಿ ಇಲಾಖೆಗೆ ಒದಗಿಸಿದ್ದಾರೆ. ಆದರೆ ಅದು ನಕಲಿ, ಅದು ಫೇಕು ಅನ್ನೋದು ಪರಿಶೀಲನೆಯ ಸಂದರ್ಭದಲ್ಲಿ ಗೊತ್ತಾಗಿರೋದು. ಎಲ್ಲೆಲ್ಲಿ ಕಾಮಗಾರಿಗಳಾಗಿದೆ ಈ ನಕಲಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿರುವಂತ ಗುತ್ತಿಗೆದಾರ, ಅದರ ಡೀಟೇಲ್ ನೀವು ನೋಡ್ತಾ ಇದ್ದೀರಿ. ಸುಮಾರು 1.10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, ಅದು ತೊರೆನಾಗಸಂದ್ರಹಳ್ಳಿ ಟು ಹೆಸರಘಟ್ಟ ಟ್ಯಾಂಕ್ ಬಂಡ್ ರಸ್ತೆ. ಇಲ್ಲಿ 9.21 ಲಕ್ಷ ರೂಪಾಯಿಯ ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾನೆ ಈ ಗುತ್ತಿಗೆದಾರ. ಇನ್ನು ಕಾಮಗಾರಿ ನಂಬರ್ 2 ಅದು ಮಹಿಮಣ್ಣಪಾಳ್ಯ ಟು ಬೆಟ್ಟದಹಳ್ಳಿ ವಯ ಕಡಬಗೆರೆ ರಸ್ತೆ ಅಭಿವೃದ್ಧಿ. ಒಟ್ಟು 1.40 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ. ಈ ಕಾಮಗಾರಿಗಾಗಿ 8.32 ಲಕ್ಷ ಮೌಲ್ಯದ ಬ್ಯಾಂಕ್ ಗ್ಯಾರಂಟಿಯನ್ನ ಈ ಗುತ್ತಿಗೆದಾರ ಕೊಟ್ಟಿದ್ದಾನೆ. ಬೆಂಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ಕಾರ್ಯಪಾಲಕ ಅಭಿಯಂತರರಾದಂಥ ಚಂದ್ರಶೇಖರ್ ಅವರು ಮತ್ತು ಈ ಹಿಂದೆ ಇದ್ದಂಥ ತಾಂತ್ರಿಕ ಅಭಿಯಂತರರ ನಾಗೇಶ್ ಅವರು ಸೇರಿಕೊಂಡು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಲು ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನು ಪಡೆದುಕೊಂಡು ಗುತ್ತಿಗೆದಾರನಿಗೆ ಅನುಕೂಲ ಮಾಡೋದಕ್ಕೆ ಒಂದು ಕ್ರಿಮಿನಲ್ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಒಂದು ಬ್ಯಾಂಕ್ ಗ್ಯಾರಂಟಿಯನ್ನು ನಕಲಿ ಮಾಡುವುದಕ್ಕೆ ಧೈರ್ಯ ಎಷ್ಟಿರಬೇಕು? ಈ ದೇಶದಲ್ಲಿ ಈ ಹಿಂದೆ ನಡೆದಂಥ ಚಾಪಾಕಾದ ಹಗರಣದಕ್ಕೂ ಇದಕ್ಕೂ ಬೇರೆ ವ್ಯತ್ಯಾಸ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ, ಇದೇ ರೀತಿ ನಕಲಿ FDR ಮಾಡಿ ಈ ಹಿಂದೆ ಇದೇ ಲೋಕೋಪಯೋಗಿ ಇಲಾಖೆಯಲ್ಲಿ ಒಬ್ಬ ಗುತ್ತಿಗೆದಾರನ ವಿರುದ್ಧ FIR ದಾಖಲಾಗಿದೆ. ಇದೇ ಬ್ಯಾಂಕು ಮೈಸೂರಿನಲ್ಲಿ ಈ ಬ್ಯಾಂಕ್ ಇಲ್ಲ ಅನ್ನೋದನ್ನು ಲೋಕೋಪಯೋಗಿ ಇಲಾಖೆ ಸ್ಪಷ್ಟಪಡಿಸಿದೆ ಮತ್ತು ಅದರ ವಿರುದ್ಧ FIR ಕೂಡ ದಾಖಲಾಗಿದೆ. ಕನಿಷ್ಠ ಅಷ್ಟು ಮಾಹಿತಿ ಆದಮೇಲೆ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಅವರು ನಮ್ಮಲ್ಲೂ ಈ ರೀತಿ ಒಂದು ಬಂದಿದೆ ಅಂತ ಒಂದು ಮುತುವರ್ಜಿ ವಹಿಸಿ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಿದ್ದಿದ್ರೆ ಅವರ ಕಾರ್ಯದಕ್ಷತೆ ಕ್ಷಮತೆಯನ್ನು ಮೆಚ್ಚಬಹುದಾಗಿತ್ತು. ಆದರೆ ಇವರು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಆ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಳ್ಳಲು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಆತ ಗುತ್ತಿಗೆದಾರ ನಕಲಿ ಮಾಡಿ ಫೇಕ್ ಮಾಡಿ ಕೊಟ್ಟ ಅಂತ ಅನ್ಕೊಳ್ಳೋಣ,
ಅಧಿಕಾರಿಗಳಿಗೆ ಏನಾಗಿತ್ತು? ಅವರು ಪರಿಶೀಲನೆ ಮಾಡಿರಲಿಲ್ವಾ ಇದನ್ನ? ರಕ್ಷತ್, ಈಗ ಅದೇ ಪ್ರಶ್ನೆ ಇರೋದು. ಯಾಕಂದ್ರೆ ಈ ರೀತಿಯಾದಂತಹ ಬ್ಯಾಂಕ್ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಆ ಬ್ಯಾಂಕ್ಗೆ ಪತ್ರ ಬರೆದು ಇದು ನಿಮ್ಮದೇ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ನ ಗ್ಯಾರಂಟಿಯಾ, ಇದು ನೈಜತೆ ಇದೆಯಾ, ಒರಿಜಿನಲ್ ಫೇಕಾ, ಇದನ್ನ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇದೇ ಲೋಕೋಪಯೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂತ ಚಂದ್ರಶೇಖರ್ ಅವರ ಜವಾಬ್ದಾರಿ. ಯಾಕಂದ್ರೆ ಅವರ ವಿಭಾಗದಲ್ಲಿ ಕಾಮಗಾರಿ ನಡೀತಾ ಇದೆ. ಸೊ ಅದಕ್ಕೆ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಅದು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಎಂತ ದುರಂತ ಅಂದ್ರೆ ಇದೇ ಬ್ಯಾಂಕ್ ಅಂದ್ರೆ ಮೈಸೂರಿನ ಸಿದ್ಲಿಂಗ್ಪುರದ ಕೆನರಾ ಬ್ಯಾಂಕ್ ಬ್ರಾಂಚ್ ಏನಿದೆ, ಇದೇ ಬ್ರಾಂಚ್ ನಲ್ಲಿ ಈ ಹಿಂದೆ FDR ಅನ್ನ ಕೊಟ್ಟು ಅದು ನಕಲಿ ಅಂತೇಳಿ ಪ್ರೂವ್ ಆಗಿ ಕೊನೆಗೆ ಆತ ಗುತ್ತಿಗೆದಾರರ ಮೇಲೆ, ಅಂದ್ರೆ ಈಗ ಈ ಪ್ರಕರಣ ಅಲ್ಲ, ಅದು ಇನ್ನೊಂದು ಪ್ರಕರಣ, ಆ ಪ್ರಕರಣದಲ್ಲಿ FDR ಅನ್ನ ಇದೇ ಬ್ರಾಂಚ್ ಹೆಸರಿನಲ್ಲಿ ಕೊಟ್ಟಿರ್ತಾರೆ. ಅದು ಫೇಕ್ ಅಂತ ಕನ್ಫರ್ಮ್ ಆಗಿ FIR ದಾಖಲಾಗಿ ಆತನಿಗೆ ಇಲ್ಲೆಲ್ಲೂ ಕೂಡ ಬೇಲ್ ಸಿಗಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಬೇಲ್ ತಗೊಂಡ್ಕೊಂಡು ಬಂದಿದ್ದಾನೆ ಇದೇ ಮೈಸೂರಿನ ಸಿದ್ಲಿಂಗ್ಪುರದ ಕೆನರಾ ಬ್ಯಾಂಕ್ ನ ಬ್ರಾಂಚ್ ಹೆಸರಲ್ಲಿ. ಅಂಥದ್ದೇ ನಕಲಿ, ಅದೇ ಬ್ರಾಂಚ್ ಹೆಸರಿನ ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನ ಕೊಟ್ಟು ಟೆಂಡರ್ ಅನ್ನ ಪಡಿತಾನೆ ಅಂತ ಹೇಳಿದ್ರೆ ಅಧಿಕಾರಿಗಳ ಕುಮ್ಮಕ್ಕು ಮತ್ತು ಅಧಿಕಾರಿಗಳ ಸಹಕಾರ ಇಲ್ಲದೆ ನಿಶ್ಚಿತವಾಗಿಯೂ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈಗ ಈ ಕಾಮಗಾರಿಗಳೆಲ್ಲ ಮುಗಿಸಿದ್ದಾರೆ, ಫೇಕ್ ಗ್ಯಾರಂಟಿ ಕೊಟ್ಟು ಟೆಂಡರ್ ಅನ್ನ ಪಡೆದಿದ್ದಾನೆ. ಇನ್ನೊಬ್ಬರಿಗೆ ಯಾರಿಗೂ ಒರಿಜಿನಲ್ ಗುತ್ತಿಗೆದಾರನಿಗೆ ನಿಜವಾಗ್ಲೂ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಟ್ಟು ಪಡಿಬೇಕಾದಂತಹ ಅವಕಾಶಗಳನ್ನು ಕೂಡ ಮತ್ತೊಬ್ಬ ಕಿತ್ಕೊಂಡಿದ್ದಾನೆ. ಸರ್ಕಾರವನ್ನೇ ಯಾಮಾರಿಸಿದ್ದಾರೆ. ಅಂದ್ರೆ ಇಲ್ಲದೇ ಇರುವಂತಹ ಬ್ಯಾಂಕ್ನ ಹೆಸರಿನಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಟೆಂಡರ್ ಅನ್ನ ಪಡೀತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಕುಮ್ಮಕ್ಕು ಇಲ್ಲದೆ ನಿಶ್ಚಿತವಾಗಿಯೂ ಯಾವುದೇ ಈ ತರದ ಅಕ್ರಮಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಈ ಕಾಮಗಾರಿಗಳು ಮುಗಿದು ಕಾಮಗಾರಿಗಳು ಈಗ ಬಿಲ್ ಆಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ಗುತ್ತಿಗೆದಾರನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಆತನನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು, ಜೊತೆಗೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಅಂದ್ರೆ ಸರ್ಕಾರಕ್ಕೆ ಈ ರೀತಿ ವಂಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲದೇ ಇರುವಂತಹ ಬ್ಯಾಂಕ್ ಹೆಸರಿನಲ್ಲಿ ನಿಜಕ್ಕೂ ಕೂಡ ಇದು ಅಕ್ಷಮ್ಯ. ಅಧಿಕಾರಿಗಳು ಯಾರು ಶಾಮೀಲಾಗಿದ್ದಾರೆ ಅವರ ಮೇಲೂ ಕೂಡ ಕ್ರಮ ಆಗಬೇಕಾಗತ್ತೆ. ಹೀಗಾಗಿ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಈ ದೂರನ್ನ ಸ್ವೀಕರಿಸಿ ಲೋಕೋಪಯೋಗಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತಹ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರಿಗೆ ದೂರನ್ನು ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಇದರ ಮೇಲೆ ನಿಶ್ಚಿತವಾಗಿಯೂ ಕ್ರಮ ಆಗಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಚಿವರ ಗಮನಕ್ಕೂ ಕೂಡ ಈ ದೂರು ಕೂಡ ಹೋಗಿದೆ. ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ನೋಡಬೇಕು. ಆದ್ರೆ ಕಾಮಗಾರಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಡುವೆ ಎಂತೆಂತ ಸಂಬಂಧಗಳಿರ್ತವೆ ಮತ್ತು ಅದು ಹೇಗೆ ಅಕ್ರಮಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಂತ ಕಾಣಿಸುತ್ತೆ. ರಕ್ಷತ್, ಧನ್ಯವಾದ ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.